ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿ ಚಿಮ್ಮನಹಳ್ಳಿ ಮಜರೆ ಕುರುಬರಹಳ್ಳಿ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯಿಂದ ಸರ್ಕಾರಿ ಜಮೀನು ಕಬಳಿಕೆ ಗ್ರಾಮಸ್ಥರಿಂದ ಆರೋಪ ಕೇಳಿಬಂದಿದೆ. ಚಿಮ್ಮನಹಳ್ಳಿ ಮಜಿರೆ ಕುರುಬರಹಳ್ಳಿ ಗ್ರಾಮಸ್ಥರುಗಳು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯಿಂದ ಸರ್ಕಾರಿ ಜಮೀನು ಕಬಳಿಕೆ ಮಾಡಿಕೊಂಡು ಅಕ್ರಮವಾಗಿ ಕೆಆರ್ ರಘು ಬಿನ್ ರಂಗಪ್ಪ ಎನ್ನುವವರ ಗ್ರಾಮ ಠಾಣಕ್ಕೆ ಸೇರಿದ ಸರ್ಕಾರಿ ಜಾಗದಲ್ಲಿ ಕಾಯಿ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಕೊಂಡಜ್ಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಶೆಡ್ ನಿರ್ಮಾಣ ಮಾಡಿದವರಿಗೆ ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ದಾರೆ. ಆದರೂ ಕೂಡ ಯಾವುದಕ್ಕೂ ಕೇರ್ ಮಾಡದೆ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದರು. ಇಲ್ಲಿ ಹಿಂದೆ ಹುಣಸೆ ಮರಗಳಿದ್ದು ಅವುಗಳನ್ನು ಪ್ರತಿ ವರ್ಷ ಹರಾಜು ಮಾಡಿ ಸರ್ಕಾರಕ್ಕೆ ಆದಾಯ ಬರುವಂತೆ ಮಾಡ್ತಾ ಇದ್ರು. ಅದರಂತೆ ಇತ್ತೀಚೆಗೆ ಮರಗಳು ಹಳೆಯದಾದ್ರಿಂದ ಗ್ರಾಮ ಪಂಚಾಯಿತಿ ಅವರೇ ಹರಾಜು ಮಾಡಿದ್ದಾರೆ. ಮರಗಳನ್ನು ಕಡಿದ ಮೇಲೆ ಅದೇ ಜಾಗದಲ್ಲಿ ಇವರು ಅಕ್ರಮವಾಗಿ ಶೆಡ್ ನಿರ್ಮಿಸಿದ್ದಾರೆ. ಇದರಿಂದ ಸರ್ಕಾರಕ್ಕೆ ನಷ್ಟವಾಗಿದ್ದು ಈ ಜಾಗದ ಪಕ್ಕ ದೇವಸ್ಥಾನವಿದ್ದು ಹಾಗೂ ಮಕ್ಕಳ ಆಟದ ಮೈದಾನವಾಗಿ ಬಳಸುತ್ತಿದ್ದಾರೆ. ಈ ಜಾಗವನ್ನು ಗ್ರಾಮದ ಅಭಿವೃದ್ಧಿಗೆ ಬಳಸಬಹುದಾಗಿದ್ದು ಅದನ್ನು ಗ್ರಾಮಸ್ಥರಿಗೆ ಉಳಿಸಿಕೊಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಅಕ್ರಮವಾಗಿ ಕಟ್ಟಿರುವ ಕಾಯಿ ಶೆಡ್ ತೆರವುಗೊಳಿಸಲು ತಾಲೂಕು ಆಡಳಿತ ವಿಫಲವಾದರೆ ಎಲ್ಲಾ ಗ್ರಾಮಸ್ಥರು ಸೇರಿ ತಾಲೂಕು ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಅಂತ ತಿಳಿಸಿದರು. ಇದರ ಸಂದರ್ಭದಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಕೊಂಡಜ್ಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೋಮಶೇಖರ್ ಗ್ರಾಮಸ್ಥರಿಗೆ ನ್ಯಾಯವನ್ನು ಒದಗಿಸುವ ಭರವಸೆಯನ್ನು ನೀಡಿದ ನಂತರ ಪರಿಸ್ಥಿತಿ ತಿಳಿಯಾಯಿತು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಾನು ಕೋಟ ಪುಟ್ಟರಾಜು ಮಾತಾಡ್ತೀನಿ. ಎಲ್ಲರೂ ಹುಡುಗರವ್ರೆ, ಎಲ್ಲರೂ ಮಾತಾಡ್ತಾರೆ. ನಿಮ್ಗೆ ಮಾತು ಅಮ್ಮನ್ನಾಕೆ ಅಂದ್ರಲ್ಲ, ಅದಕ್ಕೆಲ್ಲರೂ ಸಿಗತ್ತವ್ರಿ. ನಮ್ಮೂರಲ್ಲಿ ಇರೋಲ್ಲ ಹುಟ್ಟಿರೋದು ನೀವೇನ್ರಿ? ನಾವು ಸತ್ತೋಗಿದೀವಿ. ನೀವು ಒಂದ್ ಕಾಲದಲ್ಲಿ ಮಾಡ್ಕೊಂಬಂದ್ರಿ ದೌರ್ಜನ್ಯ, ಇನ್ನ ನಡೆಯಲ್ಲ, ಗೊತ್ತಾಯ್ತಾ? ನೋಡೋಣ ತಗೋ, ನೋಡೋಣ. ಸಾಕ್ತಾ ಇರೋನು ಏನೇನು ಯಾರ್ಯಾರು ಇದ್ದಾರೆ ಇದರಲ್ಲಿ? ಯಾರಿಲ್ಲ ಇದರಲ್ಲಿ. ಇದು ವಿಶಾಖಪುರ ಕಾರ್ಖಾನ ಇದ್ದಾಗ ಈಗ ನಂದು ಅಂದ್ರೆ ಪೂರ್ವಸೂರ್ಯ ಆಗಲಿ ನಮ್ದು ನನಗೆ ನಮ್ದು ಹಳೆ ಮನೆ ಇತ್ತು ಇಲ್ಲ ಏನಾದ್ರು ನಮ್ದು ಹಳೆ ಮನೆ ಇರ್ತದಲ್ಲ, ನಮ್ದು ಹಳೆ ಮನೆ ಇದ್ದಾಗ ಆ ಮನೆಗೆ ಮಣ್ಣು ಬೇಕಾಗೋದಕ್ಕಿಂತ ತಗೊಂಡು ಮಣ್ಣು ತಗೊಂಡು ಗುಂಡಿ ಒಳಗೊಂಡು ಬೇಕಾಗುವಾಗ ಆಗ ಹಂಗೆ ನಡೆಯಲ್ಲ. ನೀವು ನಿಮಗೆ ನಾನು ಸುಳ್ಳು ಏನ್ ಮಾತಾಡ್ತೀರ ಅವ್ರ ಹತ್ರ? ಈಗ ಹಾಕಿರೋದು ನೀವು, ನಾನಲ್ಲ ಸರ್ ಹಾಕಿರಿ, ನಾನಲ್ಲ ಅವ್ರು ಹಾಕಿರೋದು, ಅವರು ಒಣ್ಣೋಡ್ರ ಅವರು ಹಾಕಿರೋದು ಅವರು. ನಾನು ಮಾಡಿದ್ದೀನಿ. ಮಣ್ಣು ನೋಡಿದ್ರೆ 1.5 ವರ್ಷ ಆಯ್ತು. ನಾವು ಮಣ್ಣು ನೋಡಿ 1.5 ವರ್ಷ ಆಯ್ತು. ಇದು ಇದಾಗಲ್ಲ, ನೀವು ದಾಖಲೆ ಕೊಡ್ಬೇಕು. ನಿಮಗೆ 2 ಮನೆ ಹಾಕೋಬೇಕು. ಇಲ್ಲ ಅಂದ್ರೆ ದಾಖಲೆ ಇಲ್ಲ ಅಂದ್ರೆ ರಿಮೂವ್ ಅದು 2 ನಾವು ಅವ್ರು ಮಾತಾಡ್ತಾರೆ. ಅವ್ರ ಹತ್ರ ಏನ್ ಮಾತಾಡ್ತಾರೆ? ಅವ್ರು ಮಾತಾಡ್ತಾರೆ. ಈಗ ಎಲ್ಲೋ ಇರೋರು ನಾನೀಗ ಕಂಪ್ಲೇಂಟ್ ಅಲ್ಲೇ ಕೊಡ್ಕೊಂಡು ಇಲ್ಲಿ ನನಗೆ 3 ದಿವಸದಿಂದ ನಮ್ದು ಪ್ರೋಗ್ರಾಮು ನಮ್ಮಲ್ಲ ಸ್ವಂತ ಕೆಲಸ ಇರ್ತವೆ. ನಿಜ ಮಾಡಕ್ ಮೂರ್ನೂರು ಅಷ್ಟು ಟಾರ್ಚರು. ನಾವು ನೀವು ಕಂಪ್ಲೇಂಟ್ ಕೊಡೋದು ಈಗ ಏನು ಡಾಕ್ಯುಮೆಂಟ್ ಇಲ್ಲ, ಏಕಾಏಕಿ ಹೆಂಗ್ ಮಾಡ್ತೀರ ನೀವು? ನಾನು ನನ್ನ ಹೇಳ್ತೀನಿ, ಇನ್ನೊಬ್ರು ಇನ್ನೊಬ್ರು ಹೇಳ್ತಾರೆ. ನಾನು ಕೊಂಡಜ್ಜಿ ಪಂಚಾಯಿತಿ ಚಿಮ್ಮನಹಳ್ಳಿ ಮಜರೆ ಕುರುಬರಹಳ್ಳಿಯಲ್ಲಿ ಗ್ರಾಮ ಠಾಣದ ಜಮೀನು ಇತ್ತು. ಅದಕ್ಕೆ ನಾವು ಡೈರಿ ಕಟ್ಟಬೇಕು
ಅಂತ ಹೇಳಿ ಮಕ್ಕಳಿಗೆ ಆಟದ ಮೈದಾನ ಮಾಡ್ಕೋಬೇಕು ಅಂತ ಇದ್ದು ಕೆ ಆರ್ ರಘು ಅನ್ನೋರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಕ್ರಮವಾಗಿ. ಅದನ್ನು ಕೇಳಿದ್ರೆ ಹಿಂದಿಂದ ಆರೋಪ ಮಾಡ್ಕೊಂಡು ನಮ್ಮ ಮೇಲೆ ಅವ್ಯಾಚ್ಯ ಶಬ್ದಗಳನ್ನು ಬೈತು ನಿಂದನೆ ಮಾಡ್ತಾರೆ. ಇದಕ್ಕೆ ನಾವು PDO ಬಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ.